ಇನ್ನು ಆರೋಪಿಗೆ ರಾಜ್ಯಾತಿಥ್ಯ ಕೇಸ್ನಲ್ಲಿ ಮೊದಲ ತಲೆದಂಡ ಆಗಿದೆ. ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಪೊಲೀಸ್ ಪೇದೆಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೇದೆ ಚಂದ್ರು ಈತನನ್ನ ಅಮಾನತು ಮಾಡಲಾಗಿದೆ. ಮಂಡ್ಯ ಎಸ್ಪಿ ಡಾಕ್ಟರ್ ಶೋಭಾರಾಣಿ ಅಮಾನತು ಆದೇಶವನ್ನ ಹೊರಡಿಸಿದ್ದಾರೆ. ಇದು ವಿಪರ್ಯಾಸ ಅಂತ ಅನ್ಸುತ್ತೆ. ಈಗ ಜಿಲ್ಲಾಸ್ಪತ್ರೆಗೆ ಆತನನ್ನ ಶಿಫ್ಟ್ ಮಾಡಬೇಕು ಅಂತಂದ್ರೆ ಒಬ್ಬ ಪೇದೆಯ ಸೂಚನೆಯ ಮೇರೆಗೆ ಶಿಫ್ಟ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಪೇದೆಯ ತಪ್ಪೇನಾಗಿರ್ಬೋದು, ಆ ಜಿಲ್ಲಾಸ್ಪತ್ರೆಯ ವಾರ್ಡ್ ಏನಿದೆ ಆ ವಾರ್ಡ್ನಲ್ಲಿ ಆತ ಸೆಕ್ಯೂರಿಟಿಗೆ ಇರಬೇಕಾಗಿತ್ತು, ಅಲ್ಲಾತ ನಿರ್ಲಕ್ಷ್ಯವನ್ನ ಮಾಡ್ದ ಅನ್ನುವಂತಹ ಕಾರಣಕ್ಕಾಗಿ ಆತನನ್ನ ಸಸ್ಪೆಂಡ್ ಮಾಡಿರಬಹುದೇನೋ. ಡಾಕ್ಟರ್ ಶೋಭಾರಾಣಿ ಅವರು ಆತನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಆಗಿರುವಂತಹ ಅಕ್ರಮ ಏನಿದೆ, ಕಾಯಿಲೆಯೇ ಇಲ್ಲದವನನ್ನ ಅಗತ್ಯನೇ ಇಲ್ಲದೆ ಇದ್ರು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಅದು ಕೋರ್ಟ್ ಅನುಮತಿಯನ್ನ ಪಡೆಯದೆ ಆತನನ್ನ ಶಿಫ್ಟ್ ಮಾಡಿದ್ದು ಯಾರೋ ಒಬ್ಬ ಪೇದೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತೆಗೆದುಕೊಂಡಂತಹ ಕ್ರಮ ಸರಿಯಾಗಿದೆಯಾ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಅಕ್ರಮ ಬೆಳಕಿಗೆ ಬಂದಂಥ ನಂತರದಲ್ಲಿ ಮಂಡ್ಯ ಕಾರಾಗೃಹದ ಅಧಿಕಾರಿಗಳ ಆಟ ಬಟಾ ಬಯಲಾದಂಥ ನಂತರದಲ್ಲಿ ಈಗ ಆಕ್ಷನ್ಗೆ ಇಳಿದಿದೆ ಕಾರಾಗೃಹ ಇಲಾಖೆ. ಒಬ್ಬ ಪೇದೆಯ ಸಸ್ಪೆನ್ಷನ್ ಅನ್ನ ಮಾಡಲಾಗಿದೆ. ಆದ್ರೆ ಪೇದೆಯ ಪಾತ್ರ ಏನು ಅನ್ನೋದು ಪ್ರಶ್ನೆ. ಮೇ ಬಿ ಆ ಜೈಲಿನ ಜಿಲ್ಲಾಸ್ಪತ್ರೆ ಏನಿದೆ ಆ ವಾರ್ಡ್ ನ ಹೊರಗಡೆ ಆತ ಸೆಕ್ಯೂರಿಟಿಗಿದ್ದೋ ಏನೋ ಗೊತ್ತಿಲ್ಲ. ಆತನ ಪಾತ್ರ ಏನು ಅನ್ನೋದನ್ನ ನೀವು ವಿವರಿಸಬೇಕು. ಬಟ್ ಒಬ್ಬ ಪೇದೆಯಿಂದ ಕೈದಿಯನ್ನ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮೇಲಾಧಿಕಾರಿಗಳ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಅವ್ರ ಮೇಲೆ ಆಕ್ಷನ್ ಯಾವಾಗ ಅಂತ ಹೇಳಿ ನಂದೀಶ್. ಖಂಡಿತ ವಿದ್ಯಾಶ್ರೀ, ಅದೇ ಪ್ರಶ್ನೆಗಳು ಕೂಡ ಇದೀಗ ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು. ಅಂದರೆ ಭೂ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಂತಹ ADL ಕಂದಾಯ ಇಲಾಖೆ ಅಧಿಕಾರಿ ಮೊಹಮ್ಮದ್ ಹುಸೇನ್ ಆತ ಕಳೆದ ತಿಂಗಳು ಲೋಕಾಯುಕ್ತ ರೇಡ್ ಆದಂಥ ಸಂದರ್ಭದಲ್ಲಿ ಸಿಕ್ಕಿ ಬೀಳ್ತಾನೆ. ಅಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಬಟಾ ಬಯಲಾಗುತ್ತೆ. ಆ ಬಳಿಕ ಆತನನ್ನು ಜೈಲಿಗಟ್ಟಲಾಗುತ್ತೆ. ಇದುವರೆಗೂ ಕೂಡ ಆತನಿಗೆ ಮತ್ತೆ ಆತನ ಜೊತೆ ಏನು ಬಂಧನಕ್ಕೊಳಗಾದ್ರು ಅವ್ರು ಯಾರಿಗೂ ಕೂಡ ಬೇಲ್ ಕೂಡ ಸಿಕ್ಕಿಲ್ಲ. ಸದ್ಯ ಜೈಲಿನಲ್ಲೇ ಇರುವಂಥದ್ದು. ಆದರೆ ಇದೇ ತಿಂಗಳ 21ನೇ ತಾರೀಕು ಆತ ಜೈಲಿನಿಂದ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯನ್ನು ಸೇರುವಂಥದ್ದು. ಅಂದರೆ ಸದ್ಯಕ್ಕೆ ಇದು ಬೆಳಕಿಗೆ ಬರುವಂಥದ್ದು ಮೊನ್ನೆ ಅಷ್ಟೇ. ಅಂದರೆ ಏನು ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ C ಚಂದ್ರಶೇಖರ್ ಅವರು ತಮ್ಮ ತಂಡದೊಂದಿಗೆ ಏನು ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿ ಒಂದಷ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಜೈಲಿನ ವಿಚಾರಣಾ ದಿನ ಕೈದಿ ಒಬ್ಬ ಅಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂಥದ್ದು. ಬಳಿಕ ಅವರು ವಿಚಾರಿಸ್ತಾರೆ, ಅಂದರೆ ಇಲ್ಲಿ ಯಾವ ಕಾರಣಕ್ಕಾಗಿ ನೀವು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದೀರಿ ಅಂತ. ಅದರ ಜೊತೆಗೆ ಮತ್ತೊಂದು ಆಘಾತಕಾರಿ ವಿಚಾರ ಅಂತಂದರೆ ಆತ ಏನು ಮೊಹಮ್ಮದ್ ಹುಸೇನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದ ಆತನ ಜೊತೆ ಯುವತಿಯೊಬ್ಳು ಕೂಡ ಇರುವಂಥದ್ದು. ಅದನ್ನು ಜಡ್ಜ್ ಕೂಡ ಪ್ರಶ್ನೆ ಮಾಡುವಂಥದ್ದು. ಅಂದರೆ ಈಕೆ ಯಾರು ಅಂತ ತನ್ನ ಪ್ರೇಯಸಿ ನಿಟ್ಟಿನಲ್ಲಿ ಆತನೇ ಹೇಳ್ಕೊಳ್ಳುವಂಥದ್ದು. ಆಕೆಯು ಕೂಡ ತನ್ನ ಪ್ರಿಯತಮ ನಿಟ್ಟಿನಲ್ಲಿ ಮೊಹಮ್ಮದ್ ಹುಸೇನ್ ತನ್ನ ಪ್ರಿಯತಮ ಕೂಡ ಹೇಳ್ಕೊಳ್ಳುವಂಥದ್ದು. ಬಳಿಕ ಇದೇ ಒಂದು ರೀತಿ ಜಡ್ಜೆ ಶಾಕ್ಗೆ ಒಳಗಾಗ್ತಾರೆ. ಅಂದರೆ ಒಬ್ಬ ಆರೋಪಿ ವಿಚಾರಣಾ ದಿನ ಕೈದಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ, ಆತನನ್ನು ಆಸ್ಪತ್ರೆಗೆ ಏನು ಸೇರಿಸಿದ್ದೀರಾ, ಆಕೆಗೆ ಯಾವ ರೀತಿ ಅವಕಾಶವನ್ನು ಕೊಟ್ಟರೆ, ಆತನ ಜೊತೆ ಇರೋದಕ್ಕೆ ಹೇಗೆ ಅವಕಾಶವನ್ನು ಕೊಟ್ಟರೆ ಎಂಬ ನಿಟ್ಟಿನಲ್ಲಿ ಅಲ್ಲೇ ಇದ್ದಂತಹ ಮಂಡ್ಯ ಮಿಮ್ಸ್ನ ವೈದ್ಯರ ಬಳಿಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ. ಮತ್ತು ಅಲ್ಲಿನ ಕಾರಾಗೃಹದ ಅಧೀಕ್ಷಕರಾದಂತಹ ಶಾಂತಮ್ಮರವರು ಕೂಡ ಕೇಳುವಂಥದ್ದು. ಅಲ್ಲೇ ಕ್ಲಾಸನ್ನು ತೆಗೆದುಕೊಳ್ತಾರೆ. ಅಂದರೆ ನೀವು ಏನಾದರೂ ಈ ಒಂದು ಆತನನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀರಾ ಕಾರಾಗೃಹದಿಂದ, ಏನಾದರೂ ನ್ಯಾಯಾಧೀಶರಿಗೆ ಮನವಿಯನ್ನು ಸಲ್ಲಿಸಿದ್ದೀರಾ, ಅವರ ಗಮನಕ್ಕೆ ತಂದಿದ್ದೀರಾ ಎಂಬ ನಿಟ್ಟಿನಲ್ಲಿ ಕೂಡ ಹೇಳುವಂಥದ್ದು. ಆದರೆ ಆ ಸಂದರ್ಭದಲ್ಲಿ ಯಾವುದೇ ಗಮನಕ್ಕೂ ಕೂಡ ಕೊಟ್ಟಿಲ್ಲ ಅಂತ. ಅಲ್ಲೇ ಇದೀಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೇದೆಯೊಬ್ಬರನ್ನ ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ಇಲ್ಲಿ ಕರ್ತವ್ಯ ಲೋಪ ಆಗಿರುವಂಥದ್ದು ಪೇದೆಯಿಂದಲ್ಲ, ಜೊತೆಗೆ ಕಾರಾಗೃಹದಿಂದ ಅಧೀಕ್ಷಕರಿಂದಲೂ ಕೂಡ ಈ ಒಂದು ಕರ್ತವ್ಯ ಲೋಪ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಸದ್ಯ DG ಆಗಿರುವಂತಹ ಅಲೋಕ್ ಕುಮಾರ್ ಅವರು ನಿನ್ನೆ ಜೈಲಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಜೈಲಿನಲ್ಲಿ ಪರಿಶೀಲನೆಯನ್ನು ಮಾಡಿ ಇದೀಗ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದೆ ಅವರ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ. ಕೇವಲ ಪೇದೆಯಿಂದ ಇಲ್ಲಿ ಕರ್ತವ್ಯ ಲೋಪ ಆಗಿಲ್ಲ, ಜೈಲಿನ ಅಧೀಕ್ಷಕರು ಸೇರಿದಂತೆ ಆ ಒಂದು ಇಡೀ ಕಾರಾಗೃಹದಲ್ಲೇ ಕೂಡ ಎಡವಟ್ಟಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರ ವಿರುದ್ಧ ಕ್ರಮ ಆಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿರುವಂಥದ್ದು ವಿದ್ಯಾಶ್ರೀ.